ಎಲ್ಲರಿಗೂ ನಮಸ್ಕಾರ. ಇದು ಲೈಫ್ ಸೂತ್ರ. ನಾನು ನಿಮ್ಮ ನವೀನ್. ಇಂದು ನಾವು ಒಬ್ಬ ಭಾರತದ ಸರಳ ವ್ಯಕ್ತಿ ಹಾಗೆ ದೇಶದ ಮಹಾನ್ ವಿಜ್ಞಾನಿ. ಕಷ್ಟ ಜೊತೆಲೇ ಇದ್ದರೂ ತಾನು ಕಾಣೋ ಕನಸು ಯಾವತ್ತೂ ಚಿಕ್ಕದಾಗಿರಲಿಲ್ಲ. ಒಬ್ಬ ಪೇಪರ್ ಮಾರುವ ಹುಡುಗ ಭಾರತ ದೇಶದ 11ನೇ ರಾಷ್ಟ್ರಪತಿ ಆಗ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ನಮ್ಮ APJ ಅಬ್ದುಲ್ ಕಲಾಂ, ಅವುಲ್ ಪಾಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ. ನಿಮಗಿದು ಗೊತ್ತಾ? ಇವರು ಪೇಪರ್ ಮಾರುತ್ತಾ ಭಾರತ ದೇಶದ 11ನೇ ರಾಷ್ಟ್ರಪತಿ ಆಗುತ್ತಾರೆ. ಇವರು ರಾಷ್ಟ್ರಪತಿ ಭವನಕ್ಕೆ ಹೋಗುವಾಗ ಅವರ ಹತ್ರ ಇದ್ದಿದ್ದು ಒಂದೇ ಟ್ರಂಕ್, ಹಾಗೂ ಇವರು ರಾಷ್ಟ್ರಪತಿ ಭವನದಿಂದ ಹೊರಗಡೆ ಬರುವಾಗ, ಅವಧಿ ಮುಗಿಸಿಕೊಂಡು ಬರುವಾಗ ಅವರ ಹತ್ರ ಇದ್ದಿದ್ದು ಒಂದೇ ಟ್ರಂಕ್. ಅದರಲ್ಲಿ ಚಿನ್ನ ಇರಲಿಲ್ಲ, ರಾಜಕೀಯದ ಗರ್ವ ಇರಲಿಲ್ಲ, ಅದರಲ್ಲಿ ಇದ್ದಿದ್ದು ಬರೀ ಪುಸ್ತಕ ಹಾಗೂ ವೀಣೆ. ಈ ವಿಷಯ ನಿಮಗೆ ಗೊತ್ತಾ? APJ ಅಬ್ದುಲ್ ಕಲಾಂ ಅವರು ಕೇವಲ ಒಂದು ರ್ಯಾಂಕಿನಿಂದ ತನ್ನ ಕನಸು ನುಚ್ಚುನೂರಾಗುತ್ತದೆ. ಆದರೆ ಆ ಒಂದು ರ್ಯಾಂಕಿನಿಂದ ಇಡೀ ದೇಶವೇ ಅವ್ರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅನ್ನುತ್ತದೆ. ಅದು ಹೇಗೆ ನೋಡೋಣ. ಹಾಗೆ ಈ ವಿಷಯ ನಿಮಗೆ ಗೊತ್ತಿರಲ್ಲ, ಈ ಮನುಷ್ಯ ಕೊನೆ ಉಸಿರು ಎಳೆದಿತ್ತು ಆಸ್ಪತ್ರೆಯಲ್ಲ, ಮನೆಯಲ್ಲೂ ಅಲ್ಲ. ಅವರು ತನ್ನ ಕೊನೆ ಉಸಿರು ಎಳೆದಿತ್ತು ತನ್ನ ಆಸೆ ಎಂದೇ ಮಕ್ಕಳೊಡೆ. ಅದು ಹೇಗೆ ತಿಳಿಯೋಣ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಇಂದು ನಾವು APJ ಅಬ್ದುಲ್ ಕಲಾಂ ಅವರ ಬಗ್ಗೆ ಕಲಿಯೋಣ. ಅವರು ಸುಮಾರು 1931 ಅಕ್ಟೋಬರ್ 15ರಂದು ತಮಿಳುನಾಡಿನ ರಾಮೇಶ್ವರಂ ಎಂಬ ಊರಿನಲ್ಲಿ ಒಂದು ಸಣ್ಣ ಮನೆಯಲ್ಲಿ ಒಂದು ಮಗು ಹುಟ್ಟಿತ್ತು. ತಂದೆಯ ಹೆಸರು ಜೈನುಲಾಬ್ದೀನ್ ಹಾಗೂ ತಾಯಿಯ ಹೆಸರು ಆಶಿಯಮ್ಮ. ತಂದೆ ಒಂದು ಸಣ್ಣ ದೋಣಿನ ಮಾಲೀಕರಾಗಿರ್ತಾರೆ ಹಾಗೂ ತಾಯಿ ತ್ಯಾಗಮಯಿಯಾಗಿರ್ತಾರೆ. ಮನೆಯಲ್ಲಿ ದುಡ್ಡಿರಲಿಲ್ಲ, ಆದರೆ ಮೌಲ್ಯಗಳಿದ್ದವು. ನಿಮಗೆ ಈ ವಿಷಯ ಗೊತ್ತಾ? ನಮ್ಮ APJ ಅಬ್ದುಲ್ ಕಲಾಂ ಮನೆಯಲ್ಲಿ ಕರೆಂಟ್ ಇರಲಿಲ್ಲ, ಲೈಟ್ ಇರಲಿಲ್ಲ. ಅವರು ಬರೀ ದೀಪದಲ್ಲೇ ಓದುತ್ತಿದ್ದರು. ಬಾಲ್ಯದಲ್ಲಿ ಕಲಾಂ ಅವರು ಮನೆಗೆ ದುಡ್ಡಿನ ಸಹಾಯಕ್ಕಾಗಿ ಪ್ರತಿದಿನ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಪೇಪರ್ ಹಾಕಕ್ಕೆ ಹೋಗ್ತಿದ್ದರು. ನಂತರ ಬಂದು ಶಾಲೆಗೆ ಹೋಗ್ತಿದ್ದರು. ಈ ಒಂದು ಸಂಗತಿ ನಿಮಗೆ ಗೊತ್ತಾ? ಹೀಗೆ ಒಂದು ದಿನ ಕ್ಲಾಸಿನಲ್ಲಿ ಮೇಸ್ಟ್ರು ಎಲ್ಲರನ್ನೂ ಕೇಳುತ್ತಾರಂತೆ, ಮಕ್ಕಳೇ ನಿಮ್ಗೆ ಯಾವ ದೊಡ್ಡರಾದ್ಮೇಲೆ ಯಾವ ಉದ್ಯೋಗಕ್ಕೆ ಹೋಗ್ಬೇಕು ಅಂತ. ಪ್ರತಿಯೊಬ್ಬರು ಎದ್ದು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತಾರಂತೆ. ಆದರೆ ನಮ್ಮ APJ ಅಬ್ದುಲ್ ಕಲಾಂ ಅವರು ಎದ್ದು, ಗುರುಗಳೇ ನಾನು ದೊಡ್ಡನಾದ್ಮೇಲೆ ಏರೋಪ್ಲೇನ್ ಓಡಿಸ್ತೇನೆ ಅಂತಾರಂತೆ. ಆಗ ತರಗತಿಯಲ್ಲಿ ಇದ್ದ ಎಲ್ಲರೂ ನಗಡುತ್ತಾರಂತೆ. ಆದರೆ ಈ ಹುಡುಗ ನಗಡಲ್ಲ. ಅವರಿಗೆ ತನ್ನ ಸಣ್ಣ ವಯಸ್ಸಿನಿಂದ ಕನಸಿತ್ತು ತಾನು ಪೈಲಟ್ ಆಗಬೇಕು ಅಂತ. ಇದಾದ ನಂತರ ಸ್ನೇಹಿತರೆ, ನಮ್ಮ APJ ಅಬ್ದುಲ್ ಕಲಾಂ ಅವರು ತಿರುಚಿಯ ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ಫಿಸಿಕ್ಸ್ ಓದುತ್ತಾರೆ. ಅದಾದ ನಂತರ ಪೈಲಟ್ ಆಸೆಯನ್ನು ಕಂಡ ನಮ್ಮ ಅಬ್ದುಲ್ ಕಲಾಂ ಅವರು ಮಡ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ಓದುತ್ತಾರೆ. ಇದಾದ ನಂತರ ಸ್ನೇಹಿತರೆ, ಅವರು IAF ಇಂಡಿಯನ್ ಏರ್ ಫೋರ್ಸ್ಗೆ ಎಕ್ಸಾಮ್ ಬರೀತಾರೆ. ಆದರೆ ಅದರಲ್ಲಿ 8 ಜನ ಮಾತ್ರ ಆಯ್ಕೆಯಾಗುತ್ತಾರೆ. ಆದರೆ 9ನೇ ಆಯ್ಕೆ ಆಗಲ್ಲ. 9ನೇ ಬೇರೆ ಯಾರು ಅಲ್ಲ, ನಮ್ಮ APJ ಅಬ್ದುಲ್ ಕಲಾಂ. ಸೊ ಇದರ ನಾನು ಮೊದಲೇ ಹೇಳಿದ ಹಾಗೆ, ಆ ಒಂದು ರ್ಯಾಂಕಿನಿಂದ ತನ್ನ ಜೀವನ, ತನ್ನ ಕನಸು ನುಚ್ಚುನೂರಾಗುತ್ತದೆ. ಆದರೆ APJ ಅಬ್ದುಲ್ ಕಲಾಂ ಅವರು ಸುಮ್ಮನಿರಲಿಲ್ಲ. ಬೇರೆ ಯಾರೇ ಆಗಿದ್ದರೂ ಸೀದಾ ಮನೆಗೆ ಹೋಗಿ ನನ್ನ ಆಸೆ ತೀರಿತ್ತು, ನಾನು ಇನ್ನೇನು ಮಾಡಬಲ್ಲ ಅಂತ ಕೂರ್ತಿದ್ರು. ಆದರೆ ನಮ್ಮ APJ ಅಬ್ದುಲ್ ಕಲಾಂ ಅವರು ಅಂದೇ ಬೆಳಗ್ಗೆ ಎದ್ದು ಸೀದಾ ಡೆಲ್ಲಿಗೆ ಹೋಗುತ್ತಾರೆ. ಇದು ಸುಮಾರು 1958ರಲ್ಲಿ DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ಗೆ ಸೇರುತ್ತಾರೆ. ಇದಾದ ನಂತರ 1962 ಹಾಗೂ 1963 ಅಡಿಯಲ್ಲಿ ಇಸ್ರೋಗೆ, ಅಂದ್ರೆ ನಮ್ಮ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ಗೆ ಸೇರುತ್ತಾರೆ. ಸ್ನೇಹಿತರೆ, ನಾನು ಯಾವ ವಿಷಯ ಹೇಳ್ತೀನೋ ಅದು ನಮ್ಮ APJ ಅಬ್ದುಲ್ ಕಲಾಂ ಅವರ ಜೀವನದ ಅತ್ಯಮೂಲ್ಯವಾದ ದಿನಗಳಾಗುತ್ತದೆ. ಅದೇನೆಂದರೆ, ಸುಮಾರು 1963ರಲ್ಲಿ ಇಸ್ರೋಗೆ ಸೇರಿದಾಗ, ನಮ್ಮ ಅಬ್ದುಲ್ ಕಲಾಂ ಅವರು ನಮ್ಮ ಇಸ್ರೋಗೆ ಸೇರಿದಾಗ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂದ್ರೆ SLV-3ನ ತಯಾರು ಮಾಡುತ್ತಾರೆ. ಅದು ನಮ್ಮ APJ ಅಬ್ದುಲ್ ಕಲಾಂ ನೇತೃತ್ವದಲ್ಲಿ SLV-3 ಇಂದ ಯಶಸ್ವಿಯಾಗಿ ರೋಹಿಣಿ ಸ್ಯಾಟಲೈಟ್ ಉಡಾಯಿಸಿತು. ಇದು ಭಾರತ ದೇಶ ಸ್ಪೇಸ್ ಕ್ಲಬ್ ಅಲ್ಲಿ ಸ್ಥಾನ ಪಡೆದ ದಿನ ಆಗುತ್ತದೆ. On July 18, 1980, India entered the Space Club by launching its Rohini satellite RS-1, the first satellite launched by India using indigenous rocket SLV-3 from the Satish Dhawan Space Center at Sriharikota. Rohini weighed 35 kg and entered an orbit of 305 km into 919 km with a 44.7 degree inclination. This launch made India the 7th country
ನಿಮ್ಗೊಂದು ವಿಷಯ ಗೊತ್ತಾ, ಸುಮಾರು 1980ರಲ್ಲಿ ನಮ್ಮ ರೋಹಿಣಿ ಸ್ಯಾಟಲೈಟ್ ಉಡಾಯಿಸಿದ ಹಿಂದಿನ ವರ್ಷ ಅಂದರೆ 1979ರಲ್ಲಿ ಅವರು ಒಂದು ಸ್ಯಾಟಲೈಟ್ ಉಡಾಯಿಸುತ್ತಾರೆ. ಆದರೆ ಅದು ವಿಫಲವಾಗುತ್ತದೆ. ಆಗ ನಮ್ಮ ಅಬ್ದುಲ್ ಕಲಾಂ ಅವರು ಬೇಸರಗೊಂಡಿಲ್ಲ, ಬೇಜಾರ. ಆದರೆ ಅವರು ಟ್ರಂಕಲ್ಲಿ ಇದ್ದ ಒಂದು ಸಣ್ಣ ಪುಸ್ತಕ ತೆಗೆದು ಬರೆದುಕೊಳ್ತಾರಂತೆ, ನಾನು ಎಲ್ಲೂ ಸೋತೆ, ಸೋಲಿಗೆ ಕಾರಣವೇನು ಅಂತ. ಆ ಬರೆದುಕೊಂಡ ಪದಗಳಿಂದನೇ ನಮಗೆ 1980ರಲ್ಲಿ ಯಶಸ್ಸು ಸಿಗುತ್ತದೆ. ಸ್ನೇಹಿತರೆ, ಇದಲ್ಲದೆ ಮುಂದೆ ಬರುವ ವಿಷಯ ಇದೆಯಲ್ಲ, ಅದು ಪ್ರಮುಖ ವಿಷಯ ಆಗುತ್ತದೆ. ಇಡೀ ದೇಶವೇ ಅಚ್ಚರಿಪಡಿಸುವ ವಿಷಯ ಏನಾಗುತ್ತದೆ, ಅದು 1998ರಲ್ಲಿ ಪೋಖ್ರಾನ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಾರೆ ಸ್ನೇಹಿತರೆ. ಇಡೀ ವಿಶ್ವ ಆಶ್ಚರ್ಯ ಪಡೆಯುತ್ತದೆ. ಇದರಿಂದ ನಮ್ಮ ಭಾರತ ದೇಶ ನ್ಯೂಕ್ಲಿಯರ್ ಪವರ್ ದೇಶ ಆಗುತ್ತದೆ. ಇದರಿಂದ ಇದ್ದಿದ್ದ ಮೆದುಳು ಬೇರೆ ಯಾರದು ಅಲ್ಲ, ಅದು ನಮ್ಮ APJ ಅಬ್ದುಲ್ ಕಲಾಂ ಅವರದ್ದು. And join the 149 other nations that have already signed the Comprehensive Test Ban Treaty. ಇದರಿಂದ ಇಡೀ ಜಗತ್ತು, ಇಡೀ ದೇಶ ಅವರನ್ನು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಆ ರ್ಯಾಂಕಿನಿಂದ, ಒಂದೇ ಒಂದು ರ್ಯಾಂಕಿನಿಂದ ತನ್ನ ಕನಸು ನುಚ್ಚುನೂರಾದರೂ ಅದನ್ನ ಹಿಂದೆ ಹಾಕಿ ದೇಶಕ್ಕೆ ಏನಾದ್ರು ಮಾಡಬೇಕೆಂದು ಬಂದು ಇಂಥ ಕಾರ್ಯಗಳನ್ನ ಮಾಡಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ. ಇದಾದ ನಂತರ ಸ್ನೇಹಿತರೆ, DRDOಗೆ ಬಂದು ನಮ್ಮ ಅಬ್ದುಲ್ ಕಲಾಂ ಅವರು ಅಗ್ನಿ, ಪೃಥ್ವಿ, ಆಕಾಶ್, ನಾಗ್ ಎಂಬ ಕ್ಷಿಪಣಿಗಳಿಗೆ ಜನಕರಾಗುತ್ತಾರೆ. सन 1983 26 जुलाई गवर्नमेंट ऑफ इंडिया ने एक मिशन को ग्रीन सिग्नल दिया, IGMDP, एक ऐसा प्रोग्राम जिसके अंतर्गत बने पृथ्वी, अग्नि, त्रिशूल, आकाश और नाग मिसाइल, और इसके पीछे एक महत्वपूर्ण नाम था, डॉक्टर APJ ಅಬ್ದುಲ್ ಕಲಾಂ. ಅವರು ಭಾರತ ದೇಶಕ್ಕೆ ಕೊಟ್ಟಿದ್ದ ಉಡುಗೆಗಳು ಅಪಾರಗಳಾಗುತ್ತದೆ. ಇದಾದ ನಂತರ ಸ್ನೇಹಿತರೆ, ನಾನು ಮೊದಲೇ ಹೇಳಿದ್ದಾಗೆ ಒಬ್ಬ ಪೇಪರ್ ಮಾರುವ ಹುಡುಗ ಭಾರತ ದೇಶದ 11ನೇ ರಾಷ್ಟ್ರಪತಿ ಆಗುತ್ತಾರೆ, ನಮ್ಮ APJ ಅಬ್ದುಲ್ ಕಲಾಂ. ಇದು ಸುಮಾರು 2002ನಲ್ಲಿ ಒಂದು ಊರಿನಲ್ಲಿ ಪೇಪರ್ ಮಾರುತ್ತಿದ್ದ ಹುಡುಗ 11ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾಗುತ್ತಾರೆ. As we say in India, where there is righteousness in the heart, where there is righteousness in the heart, there is beauty in the character. When there is beauty in the character, there is harmony in the home. When there is harmony in the home, there is order in the nation. When there is order in the nation, there is peace in the world. ಸ್ನೇಹಿತರೆ, ಅವರು ರಾಷ್ಟ್ರಪತಿ ಆದ ನಂತರ ಅವರು ಮಾಡಿದ ಮೊದಲ ಕೆಲಸ ಏನು ಗೊತ್ತಾ? ಅವರು ತನ್ನ ಇಷ್ಟಪಡುವ ಮಕ್ಕಳು, ತಾನು ಇಷ್ಟಪಡುವ ಮಕ್ಕಳನ್ನ ಎಲ್ಲರನ್ನು ರಾಷ್ಟ್ರಪತಿ ಭವನಕ್ಕೆ ಕರೆದು ಊಟ ಹಾಕಿಸುತ್ತಾರೆ. ಸಂತತಿ ಪ್ರಕಾರ ಅದು ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳಾಗಿರ್ತಾರೆ. ಇದಾದ ನಂತರ ಸ್ನೇಹಿತರೆ, ಹೀಗೆ ಒಂದು ದಿನ ಒಂದು ಪುಟ್ಟ ಮಗು ಕೇಳುತ್ತಾರಂತೆ, ಸರ್ ನೀವು ಟೀಚರಾ, ಸೈಂಟಿಸ್ಟಾ, ಪ್ರೆಸಿಡೆಂಟ್ ಕೇಳಿದಾಗ ಆಗ APJ ಅಬ್ದುಲ್ ಕಲಾಂ ನಗರ್ತಾ ಮಗುನ ಕರೆದು, ಮಗು ನಾನೊಬ್ಬ ಟೀಚರ್ ಅಂತಾರೆ. ಅವರಿಗೆ ತುಂಬಾ ಕಲಿಸೋ ಆಸಕ್ತಿ, ತುಂಬಾ ಪುಸ್ತಕಗಳನ್ನ ಓದ್ತಿದ್ರಂತೆ. ಅವರ ರಾಷ್ಟ್ರಪತಿ ಭವನ ಕೊಠಡಿ ತುಂಬಾ ಸರಳವಾಗಿತ್ತಂತೆ, ಏನಿರಲಿಲ್ಲಂತೆ, ಬರೀ ಪುಸ್ತಕ ಹಾಗೂ ಅವರ ವೀಣೆ. ಸ್ನೇಹಿತರೆ, ನಾನು ಮೊದಲ ವಿಡಿಯೋದಲ್ಲಿ ಹೇಳಿದಾಗೆ ಅವರು ರಾಷ್ಟ್ರಪತಿ ಭವನಕ್ಕೆ ಹೋದ ಮೊದಲ ದಿನ ಅವರ ಹತ್ರ ಇದ್ದಿದ್ದು ಒಂದೇ ಟ್ರಂಕ್, ಅದರಲ್ಲಿ ಪುಸ್ತಕ ಹಾಗೂ ವೀಣೆ, ಹಾಗೂ ಅವರದೇ ಮುಗಿಸಿ ಹೊರಗಡೆ ಬರುವಾಗ ಅವರ ಹತ್ರ ಇದ್ದಿದ್ದು ಅದೇ ಒಂದು ಟ್ರಂಕ್. ಅದರಲ್ಲಿ ಯಾವುದೇ ಚಿಹ್ನೆ ಇರಲಿಲ್ಲ, ಯಾವ್ದು ರಾಜಕೀಯ ಗತ್ತು ಗರ್ವ ಇರಲಿಲ್ಲ. ಅವತ್ರ ಇದ್ದಿದ್ದು ಬರೀ ಪುಸ್ತಕ ಹಾಗೂ ಅವರ ವೀಣೆ. ಇದರಲ್ಲಿ ಆ ಸರಳತೆನ ನಾವು ನೋಡಲು ತಮ್ಮ ವೃತ್ತಿ ಜೀವನದಲ್ಲಿ ಟೀಚರ್ ಆಗಿ ಕಾಲ ಕಳೆಯುತ್ತಾರೆ. ಸುಮಾರು 27 ಜುಲೈ 2015ರಂದು 83 ವರ್ಷದ ನಮ್ಮ APJ ಅಬ್ದುಲ್ ಕಲಾಂ ಅವರು IIM ಶಿಲಾಂಗ್ನಲ್ಲಿ ಕ್ರಿಯೇಟಿಂಗ್ ಅ ಲಿವಬಲ್ ಪ್ಲಾನೆಟ್ ಅರ್ತ್ ಎಂಬ ಪಠ್ಯ ಮೇಲೆ ಲೆಕ್ಚರ್ ಕೊಡುತ್ತಿರ್ತಾರೆ, ಉಪನ್ಯಾಸ ಕೊಡುತ್ತಿರ್ತಾರೆ. ಲೆಕ್ಚರ್ ಕೊಡುವ 5 ನಿಮಿಷದಲ್ಲೇ ನಮ್ಮ ಅಬ್ದುಲ್ ಕಲಾಂ ಅವರು ಕುಸಿದು ಬಿಡುತ್ತಾರೆ. ನಂತರ ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ಯುತ್ತಾರೆ. ಆದರೆ ನಡುದಾರಿಯಲ್ಲಿ ಅವರಿಗೆ ಕಾರ್ಡಿಯಕ್ ಅರೆಸ್ಟ್ ಆಗಿ ಕೊನೆಯುಸಿರೆಳೆಯುತ್ತಾರೆ. ಅಬ್ದುಲ್ ಕಲಾಂ ಅವರಿಗೆ ಯಾವತ್ತೂ ಹೇಳುತ್ತಿದ್ರಂತೆ, ನಾನು ಸಾಯುವ ಮುನ್ನ ಕಲಿಸುತ್ತಿರಬೇಕು, ಅದು ನನ್ನ ಆಸೆ ಅಂತ.
ಅವರು ಹೇಳಿದಾಗೆ ಅವರು ಇಷ್ಟಪಡೋ ಮಕ್ಕಳ ನಡುವೆನೆ ಅವರು ಕೊನೆಯುಸಿರುತ್ತಾರೆ. ಸ್ನೇಹಿತರೆ, ಇದಿಷ್ಟು ನಮ್ಮ APJ ಅಬ್ದುಲ್ ಕಲಾಂ ಬಗ್ಗೆ ಜೀವನ ಚರಿತ್ರೆ ಆಗಿರುತ್ತದೆ. ಇನ್ನು ಹೆಚ್ಚಿನ ನಾಯಕರ ಬಗ್ಗೆ, ಮಹಾನ್ ವ್ಯಕ್ತಿ ಬಗ್ಗೆ ಕಲಿಯೋಣ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಫ್ ಸೂತ್ರನ ಸರ್ಚ್ ಮಾಡಿ ಫಾಲೋ ಮಾಡಿ. ಮತ್ತೆ ಸಿಗೋಣ, ಬಾಯ್.